Hi friends, this side Rohinas, qualified UGC NET and Karnataka State Examination in 2025. Important topics in teaching aptitude. So, UGC NET December 2025 ಈ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಇಷ್ಟು 8 ಟಾಪಿಕ್ಸ್ ಇದೆ. ಈ ಟಾಪಿಕ್ಸ್ನ ನೀವು ಕಂಪಲ್ಸರಿ ಓದೋದ್ರೆ ಟೀಚಿಂಗಲ್ಲಿ 100% ನಿಮಗೆ 10 ಮಾರ್ಕ್ಸ್ ಬರುತ್ತೆ ಫ್ರೆಂಡ್ಸ್. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಈ ವಿಡಿಯೋವನ್ನು ನೋಡಿ ನೀವು ಈ ವಿಡಿಯೋ ಪ್ರಕಾರ ಟಾಪಿಕ್ಸನ್ನು ನೀವು ಸ್ಟಡಿ ಮಾಡಿ. ಅದ್ರ ಪ್ರಕಾರ ನಿಮಗೆ ಎಕ್ಸಾಮಲ್ಲಿ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಸೊ ಟಾಪಿಕ್ಸ್ ಟಾಪಿಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಟೀಚಿಂಗ್ ಅಂದರೆ ಏನು, ಮೀನಿಂಗ್ ಡೆಫಿನೇಷನ್ ಓದಬೇಕು. ಕಾನ್ಸೆಪ್ಟ್ ಯಾವ್ಯಾವ ಕಾನ್ಸೆಪ್ಟ್ ಬರ್ತವೆ ಅದನ್ನ ಓದಬೇಕು. ಪ್ಲಸ್ ಲೆವೆಲ್ಸ್ ಆಫ್ ಟೀಚಿಂಗ್, ನಾನು ಯೂಟ್ಯೂಬಲ್ಲೇ ಲೆವೆಲ್ಸ್ ಆಫ್ ಟೀಚಿಂಗ್ ಮಾಡಿಸಿದ್ದೀನಿ ಫ್ರೆಂಡ್ಸ್. ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್. ಇದರಿಂದ ಒಂದು ಕ್ವಶನ್ 100% ಬಂದೇ ಬರುತ್ತೆ. ಓಕೆ. ಆ್ಯಂಡ್ ಸೆಕೆಂಡ್ ಒನ್ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್. ಲರ್ನರ್ ಹೇಗಿರ್ತಾನೆ, ಅಡೋಲ್ಸೆಂಟ್ ಆ್ಯಂಡ್ ಅಡಲ್ಟ್ ಲರ್ನರ್ ಡಿಫ್ರೆನ್ಸ್ ಏನು, ಅಡಲ್ಟ್ ಅಂದರೆ ಯಾವ ಏಜಲ್ಲೂ ಅಡಲ್ಟ್ ಆಗ್ತಾನೆ, ಅಡೋಲ್ಸೆನ್ಸ್ ಅಂದರೆ ವಿತಿನ್ 16 ಅವನು ಅಡೋಲ್ಸೆನ್ಸ್, ಅಪ್ ಟು 18 ಯಾರೆಲ್ಲ ಇದ್ದಾರೋ ಅವರೆಲ್ಲ ಅಡಲ್ಟ್ ಲರ್ನರ್. ಇದರ ಡಿಫ್ರೆನ್ಸ್ನ ನೀವು ಕಲ್ಕೊಂಡು ಹೋಗಬೇಕು. ಇಬ್ರು ಡಿಫ್ರೆನ್ಸ್ ಅಕಾಡೆಮಿಯಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಸೋಷಿಯಲ್ ಅಂದರೆ ಏನು, ಎಮೋಷ್ನಲ್ ಕೆಪಬಿಲಿಟಿ ಇಬ್ಬರಿಗೂ ಎಷ್ಟೆಷ್ಟು ಇರುತ್ತೆ, ಮತ್ತು ಕಾಗ್ನೇಟಿವ್ ಮೈಂಡ್ ಯಾರು ಜಾಸ್ತಿ ಬುದ್ಧಿವಂತರು ಇರ್ತಾರೆ. ಸೊ ಇದನ್ನೆಲ್ಲ ನೀವು ಸ್ಟಡಿ ಮಾಡಿ ಎಲ್ಲ ಶಾರ್ಟ್ ಟಾಪಿಕ್ಸ್ ಮಾಡಿಕೊಂಡು ಓದಿದ್ರೆ ನಿಮಗೆ 100% ಪೇಪರ್ 1ಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ಮೆಮೊರಿ ಟಾಪಿಕ್. ಇಂಪ್ಲಿಸಿಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಮೆಮೊರಿ. ಇಂಪ್ಲಿಸಿಟ್ ಅಂದರೆ ಅನ್ಕಾನ್ಷಿಯಸ್ ಮೆಮೊರಿ, ನಮ್ಮ ಒಳಗಿರೋ ಮೆಮೊರಿ, ಪ್ರೊಸೀಜರಲ್ ಮೆಮೊರಿ. ಎಕ್ಸ್ಪ್ಲಿಸಿಟ್ ಅಂದರೆ ಕಾನ್ಷಿಯಸ್ ಮೆಮೊರಿ. ಎಕ್ಸ್ಪ್ಲಿಸಿಟ್ ಅಂದರೆ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಅಂದರೆ ಕಾನ್ಷಿಯಸ್ ಅಂದರೆ ನಾವು ಜಾಸ್ತಿ ಎಫರ್ಟ್ಸ್ ಆಗಬೇಕಾಗುತ್ತೆ. ನಮ್ಮ ಆ ಮೆಮೊರಿನ ಜ್ಞಾಪಿಸ್ಬೇಕಾದ್ರೆ ಜಾಸ್ತಿ ನಾವೇನು ಎಫರ್ಟ್ಸ್ ಹಾಕ್ತೀವಿ ಅದು ಕಾನ್ಷಿಯಸ್ ಎಕ್ಸ್ಪ್ಲಿಸಿಟ್ ಮೆಮೊರಿ. ಇದು ಕೂಡ ನಾನು ನನ್ನ ಚಾನಲಲ್ಲಿ ವಿಡಿಯೋ ಮಾಡಿದ್ದೀನಿ, ಇದನ್ನು ಕೂಡ ನೀವು ಸ್ಟಡಿ ಮಾಡಿ ಫ್ರೆಂಡ್ಸ್. ಓಕೆ. ಫೋರ್ತ್ ಟಾಪಿಕ್ ಈಸ್ ಮೆಥಡ್ಸ್ ಆಫ್ ಟೀಚಿಂಗ್. ಮೆಥಡ್ಸ್ ಆ್ಯಂಡ್ ಟೂಲ್ಸ್ ಆಫ್ ಟೀಚಿಂಗ್. ಮೆಥಡ್ಸ್ ಯಾವ ಮೆಥಡ್ಸ್ ಬರ್ತವೆ, ಟ್ರೆಡಿಷನಲ್ ಮೆಥಡ್ ಬರುತ್ತೆ, ಡಿಮಾನ್ಸ್ಟ್ರೇಷನ್ ಮೆಥಡ್ ಬರುತ್ತೆ, ಲೆಕ್ಚರ್ ಮೆಥಡ್ ಬರುತ್ತೆ, ಪ್ಲಸ್ ಎನ್ಕ್ವೈರಿ ಬೇಸ್ಡ್ ಮೆಥಡ್ ಬರುತ್ತೆ. ಪ್ಲಸ್ ಇದೆಲ್ಲ ಮೆಥಡ್ಸ್ ತುಂಬ ಇದ್ದಾವೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವ್ಯಾವ ಮೆಥಡ್ಸ್ ಅಂತ ಅದ್ರ ಪ್ರಕಾರ ನೀವು ಓದಿದ್ರೆ ಇದರಿಂದ ಕೂಡ 100% ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಆಫ್ಲೈನಲ್ಲಿ ಯಾವ್ಯಾವ ಮೆಥಡ್ ಬರ್ತವೆ, ಆನ್ಲೈನ್ ಮೆಥಡ್ ಅಂದರೆ ಏನು, ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂದರೆ ಏನು. ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂದರೆ ಏನಂದರೆ ಕ್ಲಾಸ್ ಎಲ್ಲ ಮನೇಲಿ ನೋಡೋದು, ಹೋಮ್ವರ್ಕ್ ಎಲ್ಲ ಬಂದು ಕ್ಲಾಸಲ್ಲಿ ಮಾಡೋದಿತ್ತು ಫ್ಲಿಪ್ಡ್ ಕ್ಲಾಸ್ ರೂಮ್. KSET 2025 ಕೂಡ ಬಂದಿತ್ತು. ಸೊ ಆನ್ಲೈನ್ ಮೆಥಡ್, ಯಾವ್ಯಾವ ಆನ್ಲೈನ್ ಮೆಥಡ್ ಇದ್ದಾವೆ ಅದನ್ನು ನೀವು ಪ್ರಾಪರ್ ಆಗಿ ನೀವು ಓದಬೇಕು ಫ್ರೆಂಡ್ಸ್. ಓದಿದ್ರೆ ಮಾತ್ರ ನೀವು UGC NET ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ. ಓಕೆ. ಅಂಡ್ ಸ್ವಯಂ ಅಂದರೆ ಏನು, ಸ್ವಯಂ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಸ್ವಯಂಯಿಂದ ಏನು ಯೂಸ್ಫುಲ್ಲು, ಮತ್ತು ಸ್ವಯಂ ಫುಲ್ ಫಾರ್ಮ್ ಏನು, ಇದೆಲ್ಲ ಓದಬೇಕು. ಪ್ಲಸ್ ಸ್ವಯಂ ಪ್ರಭಾ ಯಾವ ಸ್ಯಾಟಲೈಟಿಂದ ಇದು ಪ್ರಸಾರ ಆಗುತ್ತೆ. ಇದರಲ್ಲಿ 40 ಚಾನಲ್ಸ್ ಇದ್ದಾವೆ. ಚಾನಲ್ಸನ್ನು ಯಾವ್ಯಾವ ಯೂನಿವರ್ಸಿಟಿ ಹ್ಯಾಂಡಲ್ ಮಾಡುತ್ತೆ. ಆಮೇಲೆ ಎಷ್ಟು ಜನ ಮಕ್ಕಳು ಎನ್ರಾಲ್ ಆಗಿದ್ದಾರೆ. ಇದು ಫ್ರೀ ಆನ್ಲೈನ್ ಎಜುಕೇಷನ್ ಫ್ರೆಂಡ್ಸ್. ಇದನ್ನು ನೀವು ಕಂಪಲ್ಸರಿಯಾಗಿ ಇದನ್ನು ಕೂಡ ನೀವು ಓದಬೇಕು. ಇದರಿಂದ 100% ಕ್ವಶನ್ ಬಂದೇ ಬರುತ್ತೆ ಫ್ರೆಂಡ್ಸ್. ಸ್ವಯಂ ಪ್ರಭಾದಿಂದ ಇದು 24x7 ಲೈವ್ ಪ್ರಸಾರ ಆಗುತ್ತೆ ಡೈಲಿ. ಇದು ಫ್ರೀ ಕೇಬಲ್ ಥರ, TV ಕೇಬಲ್ ಥರ ನೀವು ಇದನ್ನು ಹಾಕ್ಸ್ಕೊಂಡ್ರೆ ಡೈಲಿ 9 to PG ವರ್ಗೂ ಕೂಡ ನಿಮಗೆ ಸಿಲೆಬಸ್ ಬರುತ್ತೆ. 4 hours ರಿಪೀಟೆಡ್ ಆಗುತ್ತೆ, 5 times ಏನೋ ರಿಪೀಟ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಫಿಫ್ತ್ ಟಾಪಿಕ್ ಈಸ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇನ್ ಇಂಡಿಯಾ. ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇನ್ ಟೀಚಿಂಗ್, ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇನ್ ಟೀಚಿಂಗಲ್ಲಿ ಯಾವ್ಯಾವ ಸಿಸ್ಟಮ್ ಇದೆ ಇದನ್ನು ಕೂಡ ನಾನು ಶಾರ್ಟ್ ಟಾಪಿಕ್ಸಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಸೊ ನೀವು ಇದನ್ನು ಕೂಡ ರೆಫರ್ ಮಾಡಬೇಕು ಫ್ರೆಂಡ್ಸ್. ಆ್ಯಂಡ್ ಸಿಕ್ಸ್ತ್ ಒನ್ ಈಸ್ ಲರ್ನಿಂಗ್ ಥಿಯರೀಸ್.
ಮಾಡಲ್ಸ್ ಆಫ್ ಟೀಚಿಂಗ್, ಲರ್ನಿಂಗ್ ಥಿಯರಿ ಒಂದು 6 ಆರ್ 7 ಥಿಯರೀಸ್ ಇದಾವೆ ಫ್ರೆಂಡ್ಸ್. ಇದು 100% ಓದಿ ನೀವು 100% ನೀವು ಓದಿ ಹೋಗಲೇಬೇಕು ಯು ಜಿ ಸಿ ನೆಟ್ ಎಕ್ಸಾಮಲ್ಲಿ. ಆ್ಯಂಡ್ ಮಾಡಲ್ಸ್ ಆಫ್ ಟೀಚಿಂಗ್ ಇದು ಕೂಡ ಇಂಪಾರ್ಟೆಂಟ್. ಥಿಯರೀಸಲ್ಲಿ ಯಾವ್ಯಾವ ಥಿಯರೀಸ್ ಇಂಪಾರ್ಟೆಂಟ್ ಅಂದರೆ ಬ್ಲೂಮ್ಸ್ ಟೆಕ್ಸ್ಟಾನಮಿ ಥಿಯರೀಸ್, ಆಮೇಲೆ ಕಾಲ್ಬ್ ಥಿಯರೀಸ್, ಆಮೇಲೆ ಕನೆಕ್ಟಿವಿಸಮ್ ಥಿಯರಿ, ಆಮೇಲೆ ಸೋಷಿಯಲ್ ಥಿಯರಿ, ಅಡಲ್ಟ್ ಲರ್ನಿಂಗ್ ಥಿಯರಿ, ಈ ಥರ ಥಿಯರೀಸ್ ಇದ್ದಾವೆ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಈಸ್ ಐ ಸಿ ಟಿ ಟೂಲಲ್ಲಿ ಯಾವ್ಯಾವ್ದು ಬರ್ತವೆ, ಲೈಕ್ ಇವಾಗ ನಾವು ಮಕ್ಕಳಿಗೆ ಟೀಚ್ ಮಾಡಬೇಕಾದ್ರೆ ನಾವೇನು ಯೂಸ್ ಮಾಡ್ತೀವಿ, ಸಣ್ಣ ಮಕ್ಕಳಿದ್ರೆ ನಾವು ಅನಿಮೇಷನ್ ಥರ ಅನಿಮೇಕರ್ ಆ್ಯಪ್ ಇದೆ ಒಂದು. ಅನಿಮೇಕರ್ ಅಂದರೆ ಅದರಲ್ಲಿ ಅನಿಮೇಷನ್ ಯೂಸ್ ಮಾಡಿಕೊಂಡು ಟೀಚ್ ಮಾಡೋದು. ಈ ಥರ ಪ್ಯಾಡ್ಲೆಟಲ್ಲಿ ಅದರಲ್ಲಿ ಸ್ಟೂಡೆಂಟ್ ಅವರ ನೋಟ್ಸ್ ಪ್ಲಸ್ ಇನ್ಫಾರ್ಮೇಷನ್ ಶೇರ್ ಮಾಡ್ಬೋದು. ಈ ಥರ ಡಿಜಿಟಲ್ ಟೂಲ್ಸ್ ಇದ್ದಾವೆ, ಐ ಸಿ ಟಿ ಟೂಲ್ಸ್ ಇನ್ ಟೀಚಿಂಗ್. ನೀವು ಓವರಾಲ್ ಟೂಲ್ಸ್ ಏನೇನಿದ್ದಾವೆ ಎಲ್ಲ ಕೂಡ ನೀವು ಓದಿ ಹೋಗಬೇಕು ಫ್ರೆಂಡ್ಸ್. ನೀವು ಅದೆಲ್ಲ ಓದಿದರೆ ನಿಮಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಈಸಿ ಆಗುತ್ತೆ. ಆ್ಯಂಡ್ ಪ್ಲಸ್ ಅದರಲ್ಲಿ ವೈಟ್ ಬೋರ್ಡ್ಸ್ ಕೂಡ ಇದೆ. ವೈಟ್ ಬೋರ್ಡ್ಸು, ಆಮೇಲೆ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಪ್ರಾಜೆಕ್ಟ್ಗೆ ಸಪೋರ್ಟ್ ಆಗಿರೋ ಆ್ಯಪ್ಸ್ ಎಲ್ಲ ಸಿಗುತ್ತೆ, ಅದು ಇಂಪಾರ್ಟೆಂಟ್. ಆಮೇಲೆ ಎ ಐ ರೋಲ್ ಇನ್ ಟೀಚಿಂಗ್, ಎ ಐ ರೋಲ್ ಏನೇನಿದೆ ಇದನ್ನು ಕೂಡ ನೀವು ಓದಿ ಹೋಗಬೇಕು ಫ್ರೆಂಡ್ಸ್. ಓಕೆ, ಆ್ಯಂಡ್ 8 ಟಾಪಿಕ್ಸ್ ಇದೆ. ಇಷ್ಟು ಟಾಪಿಕ್ನು ಕವರ್ ಮಾಡ್ಕೊಂಡು ಹೋದರೆ ಪ್ಲಸ್ ಇದ್ರ ಜೊತೆಗೆ ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡಬೇಕು. ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಒಂದು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ, ಒಂದು ಬೇಸ್ ಸಿಗುತ್ತೆ ಹೇಗೆ ನೀವು ಕ್ವಶನ್ ಅಟೆಂಡ್ ಮಾಡಬೇಕು ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.